ಭಾರತ ವಿಶ್ವದಲ್ಲಿಯೇ ದೊಡ್ಡ ಆರ್ಥಿಕ ತಂತ್ರಜ್ಞಾನ ದೇಶವಾಗಿ ಬೆಳೆಯುತ್ತಿದ್ದು ಸದ್ಯವೀಗ 4ನೇ ಅತಿದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿದೆ. 2050ರ ವೇಳೆಗೆ ದೇಶವು ವಿಶ್ವದ ನಂಬರ್ 1 ಆರ್ಥಿಕ ರಾಷ್ಟ್ರವಾಗಿ ಬೆಳೆದು ನಿಲ್ಲಲಿದೆ ಎಂದು ಪದ್ಮಶ್ರೀ ಪುರಸ್ಕೃತ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ತಿಳಿಸಿದರು. ಪಟ್ಟಣದ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ 2 ದಿನಗಳ ಜ್ಞಾನಸಾಗರ ಪರಂಪರಾ 2025 ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾತ್ರವಲ್ಲದೆ ಸಾಮಾಜಿಕವಾಗಿ ಮುಂದುವರಿಯಬೇಕಾದರೆ ವಿಜ್ಞಾನದಿಂದ ಮಾತ್ರ ಸಾಧ್ಯ. ಬೇರೆ ದೇಶಗಳು 50ರ ದಶಕದಲ್ಲೇ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಲ್ಲಿ ಪ್ರಗತಿ ಸಾಧಿಸಿದ್ದವು. ಆಗ ಭಾರತ ಸಾಧನೆ ಶೂನ್ಯವಾಗಿತ್ತು. ಅನೇಕ ಶ್ರೇಷ್ಠ ವಿಜ್ಞಾನಿಗಳು ಛಲ ಬಿಡದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅತಿದೊಡ್ಡ ಸಾಧನೆ ಮಾಡುವಂತೆ ಇಸ್ರೋವನ್ನು ಕಟ್ಟಿ ಬೆಳೆಸಿದರು. ಇಂದು ಬೇರೆ ದೇಶಗಳನ್ನು ಮೀರಿಸಿ ಬಾಹ್ಯಾಕಾಶ ಸಂಬಂಧ ಯಾವುದೇ ದೇಶ ಮಾಡದ ಅನೇಕ ಸಾಧನೆಗಳನ್ನು ಇಸ್ರೋ ಮಾಡಿದೆ. 2047ಕ್ಕೆ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಭಾರತವು ಹೊಂದಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕು ದಂಡಾಧಿಕಾರಿ ಜಿಎಸ್ ಶಂಕರಪ್ಪ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕೆಎನ್ ಅನಿಲ್ ಕುಮಾರ್ ಮಾತನಾಡಿದರು. ಸಂಸ್ಥೆಯ ಮುಖ್ಯ ಕಾರ್ಯಕಾರಿ ನಿರ್ದೇಶಕಿ ಡಾಕ್ಟರ್ ಭಾರತಿ ನಾಗೇಶ್ ಪ್ರಾಸ್ತಾವಿಕ ಮಾತನಾಡಿದರೆ, ಡೀನ್ ಡಾಕ್ಟರ್ ಸುಜಾ ಫಿಲಿಪ್ಸ್ ವಾರ್ಷಿಕ ವರದಿ ಮಂಡನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಲಂಡನ್ ರಾಯಲ್ ಕಾಲೇಜ್ ಆಫ್ ರೇಡಿಯಾಲಜಿಸ್ಟ್ ಸಂಸ್ಥೆಯಲ್ಲಿ ಫೆಲೋ ಆಫ್ ರಾಯಲ್ ಕಾಲೇಜ್ ಆಫ್ ರೇಡಿಯಾಲಜಿಸ್ಟ್ ಸಂಸ್ಥೆಯಲ್ಲಿ ಫೆಲೋ ಆಫ್ ರಾಯಲ್ ಕಾಲೇಜ್ ಆಫ್ ರೇಡಿಯಾಲಜಿಸ್ಟ್ ಪದವಿ ಪಡೆದ ವೈದ್ಯೆ ಡಾಕ್ಟರ್ ನಿಖಿತಾ ನಾಗೇಶ್ ಅವರನ್ನು ಸನ್ಮಾನಿಸಲಾಯಿತು. ಶಾಲೆಯ ಪಠ್ಯೇತರ ಚಟುವಟಿಕೆಗಳಲ್ಲಿ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಸಂಸ್ಥೆಯ ಆಡಳಿತಾಧಿಕಾರಿ ಫಿಲಿಪ್ ಸೇರಿ ಇತರರು ಹಾಜರಿದ್ದರು. ವೇದಿಕೆ ಕಾರ್ಯಕ್ರಮ ನಂತರ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಟ್ಟರು. ಪರ್ಫಾರ್ಮೆನ್ಸ್ ಮಾಡಿದಾಗ ಎಲ್ಲೋ ಸ್ವಲ್ಪ ಟಿವಿ ನೋಡೋ ಹವ್ಯಾಸ ಇರೋರು ನೋಡಿರ್ತಾರೆ. ಮೇಡಮ್ ಅವರು ಪುಸ್ತಕ ಓದಿ ನನ್ನನ್ನು ಕರೆಸ್ಕೊಂಡ್ರು. ಇವತ್ತಿನ ದಿನ ನನ್ನ ಬಗ್ಗೆ ಒಂದು ಪುಸ್ತಕ ಬಂದಿದೆ ರೀ, ಗ್ರೀಟ್ ದ ವಿಶ್ವ ಸ್ಟೋರಿ ಅಂತ. ಬಹಳ ಹೆಮ್ಮೆ ವಿಚಾರ ಅಲ್ವಾ? ನಾರ್ಮಲ್ ಆಗಿ ನಮ್ಮಂತವ್ರನ್ನ ಏನಂತ ಕರೀತಾರೆ ಹೇಳಿ? ಅಂಗವಿಕಲ ಅಂತಾರೆ, ಹ್ಯಾಂಡಿಕ್ಯಾಪ್ ಅಂತಾರೆ, ಇನ್ನ ಮನಸ್ಸಿಗೆ ಚುಚ್ಚುವ ರೀತಿ ಮಾತಾಡ್ತಾರೆ ಅಲ್ವಾ? ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ವಿಶ್ವಾಸ ಅಂತ ಹೆಸರಿಟ್ಟಿದ್ದಾರೆ. ವಿಶ್ವಾಸ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅದರ ಅರ್ಥ, ಹೌದಾ? ನಾನು ಹೆಚ್ಚಿಗೆ ಆಡಿಯನ್ಸ್ನೇ ಮಾತಾಡಿಸ್ತೀನಿ ಜಾಸ್ತಿ, ಯಾಕಂದರೆ ಅಟೆನ್ಷನ್ ಪೂರ ನನ್ನ ಮೇಲೆ, ನನ್ನ ಒಂದು ಮಾತು ನಿಮ್ಮ ಮನಸ್ಸಲ್ಲಿ ಉಳ್ಕೋಬೇಕು, ಮತ್ತು ನಾನು ಯಾವತ್ತೂ ನಿಮಗೆ ಮರಿಬಾರ್ದು. ಈ ಒಂದು ಅವಕಾಶ ಸಿಕ್ಕಿದೆಯಲ್ವ ನನಗೆ. ಎಲ್ಲೇ ಆದರೂ ನೋಡಿದ್ರು, ಎಲ್ಲೇ ನಂತರ ಯಾರನ್ನಾರು ಗುರುತಿಸಿದ್ರೆ, ಅವತ್ತಿನ ದಿನ ಒಬ್ರು ಬಂದಿದ್ರು ಶಾಲೆಗೆ, ಬಹಳ ಚೆನ್ನಾಗಿ ಮಾತಾಡಿದ್ರು. ಮಂಜುನಾಥ್, ಐಕೆ ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.